ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಧಾರವಾಡ ಜಿಲ್ಲಾ ಅಣ್ಣಿಗೇರಿಯಲ್ಲಿ ಪಂಚಮಸಾಲಿ ಸಮುದಾಯದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಪಂಚಮಸಾಲಿ ಸಮಾಜದ ಮುಖಂಡರು ಮಾತನಾಡಿ, ಸರ್ಕಾರವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರದು, ಮೀಸಲಾತಿಯನ್ನ ತೆಗೆದುಹಾಕಿ ಎಕನಾಮಿಕ್ ಬೇಸ್ ಮೇಲೆ ಮೀಸಲಾತಿಯನ್ನ ನೀಡಲಿ ಎಲ್ಲ ಸಮಾಜದವರಿಗೆ ಎಂದು ಹೇಳಿದರು. ಇನ್ನು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರಿಂದ ಕೆಲ ಗಂಟೆಗಳ ಕಾಲ ಕಿಲೋಮೀಟರ್ಗಳಷ್ಟು ವಾಹನ ಸ್ಥಗಿತಗೊಂಡಿದ್ದವು. ಅಲ್ಲದೆ ಮುನ್ನೆಚ್ಚರಿಕೆಯಾಗಿ ಪ್ರತಿಭಟನೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳೀಯ ಜನಸ್ನೇಹಿ ಪೊಲೀಸ್ ಠಾಣಾ ಪಿಎಸ್ಐ ಸಿದ್ದಾರೂಢ ಆಲಕಟ್ಟಿ ಹಾಗೂ ಸಿಪಿಐ ಇನ್ನುಳಿದ ಸಿಬ್ಬಂದಿ ವರ್ಗ ಸೇರಿ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು. ಕಿರಣ್ ಕುಮಾರ್ ಪೂಜಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಅಣ್ಣಿಗೇರಿ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದು. ಮುಖ್ಯಮಂತ್ರಿಗಳಿಗೆ ನಿನ್ನೆ ತಾನೇ ಹಿಂದುಳಿದ ವರ್ಗದವರು ನಮ್ಮ ಮೀಸಲಾತಿ ಹೆಚ್ಚಿಗೆ ಮಾಡಬೇಡ್ರಿ ಅಂತೇಳಿ ಅವ್ರ ಮನವಿ ಕೊಟ್ರೆ ಅದನ್ನ ಸ್ವೀಕರಿಸಕ್ಕೆ ಟೈಮ್ ಐತಿ. ನಮ್ಮ ಮನವಿ ಸ್ವೀಕರಿಸಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಒಂದು ಭಾಗ ಈಗ ಸರ್ಕಾರ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಒಂದು ವೈಜ್ಞಾನಿಕ ಚಿಂತನೆ ಮಾಡಬೇಕು. ಈ ಮೀಸಲಾತಿ ಅನ್ನೋದನ್ನ ತೆಗೆದು ಹಾಕಿ ಒಂದು ಎಕನಾಮಿಕ್ ಬೇಸ್ ಮ್ಯಾಗ ಮೀಸಲಾತಿ ಕೊಡ್ಲಿ ಎಲ್ಲ ಜಾತಿಯವರಿಗೂ, ಅದು ಯೋಗ್ಯ ಆಕೈತಿ ಅಂತ. ಇಲ್ಲ ಅಂದ್ರೆ ಯಾರು ಎಷ್ಟು ಪರ್ಸೆಂಟ್ ಜಾತಿ ಐತಿ, ಪಂಚಮಸಾಲ ಎಷ್ಟು ಪರ್ಸೆಂಟ್ ಅದ್ರ 10% ಪಂಚಮಸಾಲರಿಗೆ ಆಯಾ ಅದ್ರ ವಿಂಗಡಣೆ ಮಾಡಿ ಆ ವಿಂಗಡಣೆಯನ್ನ ಅವರ ಹಕ್ಕನ್ನ ಆಯಾ ಜಾತಿ ಬಹಳ ದೊಡ್ಡ ಪ್ರಮಾಣದ ಅಲ್ಲೋಲ್ ಕೊಲ್ಲಲಾಗತ್ತ. ಅದಕ್ಕೆ ಅಂತದಕ್ಕೆ ಯಾವುದಕ್ಕೆ ಎಡೆ ಮಾಡಿಕೊಡ್ಬೇಡ್ರಿ. ಯಾಕಂದ್ರೆ ನ್ಯಾಯಯುತವಾದಂಥ ಬೇಡಿಕೆ ಐತಿ, ಅದನ್ನು ಈಡೇರಿಸಲಿ ಅಂತಕ್ಕಂಥ ಒಂದು ಆಗ್ರಹವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡೋದ್ರ ಮುಖಾಂತರ ಒಂದು ವೇಳೆ ನೀವು ಇದನ್ನ ಅಲಕ್ಷ್ಯ ಮಾಡಿದ್ರೆ ನಿಮ್ಮ ಸರ್ಕಾರದ ಆಯುಷ್ಯ ಬಹಳ ದಿನ ಇರುವುದಿಲ್ಲ. ನೀವೆಲ್ಲ ಅನ್ಕೊಂಡ್ರಿ ನಮಗೆ 138 ಬಂದಿದ್ದೀವಿ, ಆದದೀವಿ ಈದದೀವಿ ಅಂತೇಳಿ. ಆದ್ರೆ ಒಂದು ಪಂಚಮಸಾಲಿ ಸಮಾಜ ಎದ್ದು ನಿಂತರ ನಿಮ್ಮ ಸರ್ಕಾರವನ್ನ ಗಡಗಡ ಅನಿಸೋದ್ರೊಳಗೆ ಉರುಳಿಸೋದ್ರೊಳಗೆ ಹಿಂದೆ ನೋಡುವುದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ತಕ್ಷಣ ಆ ನ್ಯಾಯಯುತ ಬೇಡಿಕೆಯನ್ನು ತಾವು ಈಡೇರಿಸಬೇಕು ಅಂತಕ್ಕಂಥ